ರಾಮಚಂದ್ರ ತಡೆ ತಡೆ ಕೃತಹಿತಂ ದುಡುಕದಿರುತ್ತಾಯೇ ತಡೆ ಕೃತಹಿತಂ ದುಡುಕದಿರುತ್ತಾಯೇ ಸುಖದಳಿರ್ಫರೋಮಂ ದುರುಳ ದಸಾನನಂ ಶಿರವ ಮುರಿದಿಡಲು ಆನನಂ ಶಿರವ ಮುರಿದಿಡಲು ಶೀಘ್ರದಳು ಬಂದು ಲಕ್ಷ್ಮಣ ಸಹಿತ ಕ್ಷೇಮದಿಂದ ಇಹರುತ್ತಾಯೇ ರಾಮರ ವಿಪುಲ ಸೋಮ ಪ್ರಧಾನ ಕ್ಷೇಮದಿಂದ ಇಹರುತ್ತಾಯೇ ರಾಮರ ವಿಪುಲ ಸೋಮ ಪ್ರಧಾನ ಹೇಳು ಮುನಿಯಾಗವ ಕೊಡದು ಫಲಕ್ಷತನ ಮುಖವನ್ನೇ ಮುರಿದು ನಿಲಯಳು ಮುನಿಯಾಗವ ಪಡೆದು ಫಲಕ್ಷತನ ಮುಖವನ್ನೇ ಮುರಿದು ಗೋಲಾಂಬಿಕೆ ನಿಮ್ಮಯ ಕರ ಪಿಡಿದು ತಂದ ಯವಚನವ ಪಾಲಿಸಲೆಂದು ಗೋಲಾಂಬಿಕೆ ನಿಮ್ಮಯ ಕರ ಪಿಡಿದು ತಂದ ಯವಚನವ ಪಾಲಿಸಲೆಂದು ಕ್ಷೇಮದಿಂದ ವಿಹರುತ್ತಾಯೇ ರಾಮರ ವಿಪುಲ ಪಂಚವಟಿ ವನದಲ್ಲಿ ನೆಲ್ಲಿದು ಕಂಚನ್ನ ಮೃಗ ದೈತ್ಯನ ಕಾಣಿದು ಪಂಚವಟಿ ವನದಲ್ಲಿ ನೆಲ್ಲಿದು ಕಂಚನ್ನ ಮೃಗ ದೈತ್ಯನ ಕಾಣಿದು ಚಂಚಲ ಲೋಚನ ನಿಮ್ಮನ್ನು ಕಳೆದು ಚಂಚಲ ಲೋಚನ ನಿಮ್ಮನ್ನು ಕಳೆದು ಸಮಂಚಿತ ಶೋಕ ನಿಮ್ಮನು ನೆನೆದು ಕ್ಷೇಮದಿಂದ ಇಹರುತ್ತಾಯೇ ರಾಮರ ವಿಪುಲ ಸೋಮ ಪ್ರದಾನ ಕ್ಷೇಮದಿಂದ ಇಹರುತ್ತಾಯೇ ಅಮ್ಮ ಇಂದಿನಿಂದ ಎಲ್ಲವೂ ಶುಭವಾಗಿ ಪರಿಣಿಸ್ತಮ್ಮ. ಶ್ರೀರಾಮಚಂದ್ರ ಸೀತಾ ಮನೋಹರ ಸುಗ್ರೀವನಾಜ್ಞೆಯು ಸಫಲವಾಯಿತು. ಪ್ರಭು ನಿನ್ನ ಕರುಣಿಂದೇನಪ್ಪ ಈ ಜಗನ್ಮಾತೆಯನ್ನು ನೋಡಿದ್ದು. ಅಮ್ಮ ಶುಭಲಕ್ಷಣಗಳಿಂದ ಶೋಭಿತರಾದ ತಾವು ಯಾರು? ಜಲಸ್ಥಾನದಿಂದ ರಾವಣನ ಪಾರಿಸ್ತಂದ ಸೀತಾಮಾತೆ ತಾವಾಗಿದ್ದರೆ ದಯಮಾಡಿ ತಿಳಿಸಬೇಕಮ್ಮ. ಕೆಲವು ಸಂಗತಿಗಳನ್ನು ನಾನು ನಿನಗೆ ತಿಳಿಸಬೇಕಾಗಿದೆ. ಇದೇನಿದು? ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಈತನಲ್ಲಿ ನಾನು ನಿಜಾಂಶವನ್ನು ತಿಳಿಸುವೆನು. ಆದಿರಲಿ, ನಾನು ದಶರಥ ಚಕ್ರವರ್ತಿಗಳ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು, ಆ ದುರುಳ ರಾವಣನಿಂದ ಅಪಹೃತಳಾಗಿರುವ ನಿರ್ಭಾಗ್ಯ ಸೀತೆಯು ನಾನು. ಆದಿರಲಿ, ನೀನು ಯಾರು? ಅಮ್ಮ, ಕೇಸರಿ ಎಂಬ ಕಪಿಕಲ ದಕ್ಷಿಣ ಧರ್ಮಪತ್ನಿಯಾದ ಅಂಜಲಾದೇವಿ ಗರ್ಭದಲ್ಲಿ ಈಶ್ವರ ಪ್ರಣಯಿತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರನೆಂದು, ಹನುಮಂತನೆಂದು, ಮಾರುತಿ ಎಂದಲೂ ಆಂಜನೇಯೆಂದಲೂ ಕರೆಯುವರು ತಾಯಿ. ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿ ಸುಗ್ರೀವರಾಜ್ಞೆಯಿಂದ ಆಜ್ಞಾಪಟ್ಟು ನಿಮ್ಮನ್ನು ಹುಡುಕಲು ಬಂದ ರಾಮಸೇವಕನಮ್ಮ, ನನ್ನನ್ನು ವಿಪಕ್ಷವೆಂದು ಭಾವಿಸಬೇಡ ತಾಯಿ. ಅದಿರಲಿ, ನನ್ನ ಸ್ವಾಮಿ ಆದರೂ ನರನು, ನೀನಾದರೂ ವಾನರನು. ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ಹೇಳಿದನು ಕೇಳೆಯಮ್ಮ. ದಶರಥ ಕೃಪಾಲನ್ಗೆ ಹಿರಿತನು ಜತಾನಾಗಿ, ದಶರಥ ಕೃಪಾಲನ್ಗೆ ಹಿರಿತನು ಜತಾನಾಗಿ, ವಿಖ್ಯಾತ ವಿಶ್ವಮುನಿ ವಿಶ್ವಾಮಿತ್ರರಿಗೆ ಪ್ರಿಯ ಶಿಷ್ಯನಾಗಿ ರಾಮ ರಾಮ ಹನುಜ ಲಕ್ಷ್ಮಣಗೊಂಡು ಕಾನಕೆಯ ಹೈತಂದು ವಿಕಟ ಧನುಜರ ಕೊಂದು ವರದ ಆಲಯ ನಂದ ರಾಮ ಮಿತಿಯ ಪರಪಟ್ಟು
ಧನುವ ಮುರಿದಿಟ್ಟು ಮೈಥಲಿಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮ 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 ಪಿತೃವಾಕ್ಯವಸಯಿಸೆ ಸತಿ ಅನುಜರ ಸಾಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆನೆಸಿದ ನನ್ನ ರಾಮನಮ್ಮ ರಾಮ ಶೂರ್ಪನಖ ಬಂದದಲ್ಲಿ ಸ್ವರ್ಣ ಮೃಗ ಸಂಧಿಯ ಸೀತಾಪರಣದಲ್ಲಿ ತಲ್ಲನಿಸಿ ಗಡುಬಳದಿದೆ ನನ್ನ ರಾಮನಮ್ಮ ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಎನ್ನಮ್ಮ ನಮಗಾಗಿ ಕಳಿಸಿದನು ಸೋದನಗಾಗಿ ರಾಮನಮ್ಮ ಅಮ್ಮ 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 ನರನಾದ ರಾಮನಿಗೂ ಈ ವಾನರಿಗೂ ಸ್ನೇಹವಾದ ಬಗೆಯನ್ನು ಹೇಳುವೆನು ಕೇಳಿದ್ದಾರೆ. ಎನ್ನೊಡೆಯ ಸುಗ್ರೀವರಾಜನು ಮತಂಡ ಋಷಿಗಳ ಅನುಗ್ರಹದಿಂದ ಋಷಿಮುಖ ಪರ್ವತದಲ್ಲಿ ವಾಸ ಮಾಡುತ್ತಿದ್ದವು. ಅಲ್ಲಿ ಸಮೀಪದಲ್ಲಿ ಕಬಂಧನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಪರ್ವತಕಾರವಾಗಿ ಬಿದ್ದಿರಲು ತುಂಗಭದ್ರಾ ನಾಡಿನ ಋಷಿಮುಖ ಪರ್ವತ ಪ್ರಾಂತಕ್ಕೆ ಬಂದರಮ್ಮ ರಾಮ ಲಕ್ಷ್ಮಣ. ನಿಮ್ಮ ಅಗಲಿಕೆ ದುಃಖದಿಂದ ಪರ್ವತಾರೋಹಣ ಮಾಡಿ ಪ್ರಾಣ ಬಿಡಬೇಕೆಂದು ಆ ರಾಕ್ಷಸನ ದೇಹವನ್ನು ಪರ್ವತವೆಂಬ ಭ್ರಾಂತಿಯಿಂದ ತೆದ್ದಿರಮ್ಮ. ಆಗ ನಾನು ಸುಗ್ರೀವರಾಜನಿಂದ ಓಡಿ ಹೋಗಿ ಆ ಕಬಂಧನ ರಾಷ್ಟ್ರವನ್ನು ತಿಳಿಸಿದಮ್ಮ. ಆಗ ಪುರುಷೋತ್ತಮರು ಒಂದೇ ಬಾಣದಿಂದ ಆ ರಕ್ಕಸರನ್ನು ಸಂಹಾರ ಮಾಡಿಬಿಟ್ಟರಮ್ಮ. ದುಷ್ಟರನ್ನು ಶಿಕ್ಷಿ ಶ್ರೇಷ್ಠರನ್ನು ರಕ್ಷಿಸಲು ಜನಪ್ರಿಯ ಜನನಾಯಕರಾಗಿಬಿಟ್ಟವ ನನ್ನ ರಾಮ. ಅಂದಿನಿಂದ ರಾಮನಿಗೂ ಈ ವಾಹನರಿಗೂ ನಿಕಟವಾದ ಸ್ನೇಹವು ಬೆಳೆಯಾರಿಸ್ತಮ್ಮ. ಅಮ್ಮ ಒಂದೇ ಮಾತಿನಲ್ಲಿ ಹೇಳಿದಾದರೆ ಕಾವೇರಿ ನಾಡಿನ ಹಳ್ಳಿ ಜನರಲ್ಲೂ ರಾಮನ ಬಂಟ ಹನುಮಂತ ರಾಮನ ಬಂಟ ಹನುಮಂತ ಎಂದು ಆಡಿದ್ದಾರೆ ತಾಯಿ. ಅಂದಿನಿಂದ ಆ ರಾಮನಿಗೂ ಸುಗ್ರೀವನಿಗೂ ಶಕ್ತಿಯನ್ನು ಬೆಳೆಸಿ ಮಾತೃದ್ರೋಹಿಯಾದ ವಾಲಿಯನ್ನು ಸಂಹರಿಸಿ ಸುಗ್ರೀವನ ಪತ್ನಿ ರುಮಿಯನ್ನು ಕೈಸರಿ ಬಿಡಿಸಿದ್ರಮ್ಮ. ಅದಕ್ಕೆ ಪ್ರತಿಕ್ರಿಯವಾಗಿ ನಿಮ್ಮನ್ನು ಹುಡುಕಲು ನಮ್ಮನ್ನು ಕರೆಸಿದ್ರಮ್ಮ. ರಾಮಾಜ್ಞೆಯನ್ನು ಪಡೆದ ನಾವುಗಳು ಸಮುದ್ರ ತೀರಕ್ಕೆ ಬಂದು ಅಲ್ಲಿ ಸಂಪಾತಿ ಎಂಬ ಪಕ್ಷಿರಾಜನಿಂದ ಲಂಕೆಯ ವಿಚಾರವನ್ನು ತಿಳಿದು ಇಲ್ಲಿಗೆ ಬಂದು ನಮ್ಮ ಮಿಕ್ಕ ಕಪೀರರೆಲ್ಲವೂ ಅನ್ನಹಾರಿಗಳನ್ನು ತೊರೆದು ನಿಮ್ಮ ಕುಶಲವಾರ್ತೆಗಾಗಿ ರಾಮಜ್ಞಾನ ಮಾಡುತ್ತಾ ಕುಳಿತಿರಮ್ಮ. ಅಮ್ಮ ರಾಮ ಲಕ್ಷ್ಮಣ ಕಳಿಸಲ್ಪಟ್ಟ ದೂತನು ತಾಯಿ. ಮಾರುತಿ, ಹಾಗಾದ್ರೆ ನನ್ನ ರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರೇ? ಅಮ್ಮ ಕ್ಷೇಮದಿಂದ ಇರುವರು ತಾಯಿ. ನಾನೇನು ಮಾಡಲಿ? ಹಿಂದೆ ದಂಡಕಾರುಣ್ಯದಲ್ಲಿ ಸನ್ಯಾಸಿಯ ವೇಷದಲ್ಲಿ ನನ್ನನ್ನು ವಂಚಿಸಿದ ಹಾಗೆ ಈಗಲೂ ಕೂಡ ಈ ಕಪ್ಪಿ ವೇಷದಲ್ಲಿ ಬಂದು ನನ್ನನ್ನು ವಂಚಿಸಲು ಬಂದಿರಬಹುದೇ? ನಾನೇನು ಮಾಡಲಿ? ಹೇಗೆ ನಂಬಲಿ? ಕುಂದನೆರಿಸರಿಂದು ರಘುನಂದನನ ಕಡೆಯಿಂದ ನಿಮ್ಮಯ ಕುಂದನೆರಿಸರಿಂದು ರಘುನಂದನನ ಕಡೆಯಿಂದ ನಿಮ್ಮಯ ಚಂದ ಒರಿಯಲು ಕೊಂದ ಸೇವ ಇಂದು ತಿಳಿ ಕರವಿಂದ ಲೋಚನ ಸಂದೇಹ ಬಿಡುವ ಆಚೆ ಓ ಸುಂದರ ಸುಂದರ ಕುಸುಮ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕರ ಪಾವನ ಲೋಕಾವನನ ರಾಜೀವಲೋಚನ ರಾಮನ ಪಾವನ ಲೋಕಾವನನ ರಾಜೀವಲೋಚನ ರಾಮನ ಭಾವಿಸುತ್ತಲಿ ಸುಗ್ರೀವನಾದನ ಗೈನವಾನ್ ಮಂದೆ ಹಿಡುಮ ಆತೆ ಓ ಸುಂದರ ಸುಂದರ ಕುಸುಮ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕರ ರಾಮನ
ಭಾವಿಸುತ್ತಲೇ ನೇವಿಸುತ್ತಲೇ ಸುಗ್ರೀನ ರಾಧಾಗೈದ ವಾನರ ಸಂದೇಹ ಬಿಡು ಮಾತೆ ಓ ಸುಂದರ ಅಮ್ಮ ಸಂದೇಹವನ್ನು ಪಡಬೇಡ ತಾಯಿ. ಅಮ್ಮ ಸಂದೇಹವನ್ನು ಬಿಟ್ಟು ನಿಮ್ಮ ಪಾದ ಸೇವೆಗಿಂತ ತಿಳಿ ತಾಯಿ. ಮಾರುತಿ, ನೀನು ನಿಜವಾಗಿಯೂ ನನ್ನ ರಾಮಬಂಟನೆ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಹಾಗಿದ್ದ ಪಕ್ಷದಲ್ಲಿ ನನ್ನ ಶ್ರೀರಾಮಚಂದ್ರನ ಗುಣಗಾಂಭೀರ್ಯಗಳನ್ನು ಶುಭ ಲಕ್ಷಣಗಳನ್ನು ವರ್ಣಿಸಿ ಹೇಳಬಲ್ಲೆ? ಅಮ್ಮ, ಶ್ರೀರಾಮನ ಗುಣಲಕ್ಷಣ ವರ್ಣಿಸಲು ಶಾಸ್ತ್ರ ನಾಲಿಗೆ ಉಳ್ಳ ಆದಿಶೇಷನೇ ಅಸಂಜಲವಾಗಿರುವಾಗ, ಅಲ್ಲದೆ ವೇದ ಪ್ರಾಣ ಇತಿಹಾಸವೆಲ್ಲವೂ ರಾಮ ರಾಮ ಎಂದು ಉಳುತ್ತಿರುವಾಗ ಸಾಮಾನ್ಯ ಮರ್ಕಟನ್ನು ನಾನೇನು ವರ್ಣಿಸಲಮ್ಮ. ಆದರೂ ನಾನು ತಿಳಿದ ಮಟ್ಟಿಗೆ ವಿಜ್ಞಾಪಿಸಲು ತಾಯಿ. ಶ್ರೀರಾಮನ ಗುಣಲಕ್ಷಣಗಳು ಸಾಮುದ್ರಿಕ ಶಾಸ್ತ್ರದಲ್ಲಿ ವೇಳಲ ಸದಳವು ಮಾತಾ ಈ ಭೂಮಿಯ ಪುತ್ತ ಬಗೆಯ ಸದಳವಮ್ಮ ಪಾಮರ ಮರ್ಕಟನು ನಾನೇನು ಬಲ್ಲೆನೋ ಮನ್ನಿಸು ಜನನೀ. ಚಲುವನು ಅಮ್ಮಯ್ಯ ಎಂತ ಚಲುವನು ಅಮ್ಮಯ್ಯ, ರಾಮನು ಎಂತ ಚಲುವನು ಅಮ್ಮಯ್ಯ. ರಾಮನು ಎಂತ ಚಲುವನು ಅಮ್ಮಯ್ಯ, ಕೇಳಮ್ಮ ತಾಯೇ ಶ್ರೀರಾಮನು ಎಂತ ಚಲುವನು ಅಮ್ಮಯ್ಯ. ಕೇಳಮ್ಮ ತಾಯೇ ಕೇಳಮ್ಮ ತಾಯೇ ರಾಮನು ಎಂತ ಚಲುವನು ಅಮ್ಮಯ್ಯ. ಶ್ಯಾಮಗಾನ ಪ್ರೇಮ ನಿರುಪಮ, ಶ್ಯಾಮಗಾನ ಪ್ರೇಮ ನಿರುಪಮ, ಶ್ಯಾಮ ಗಾನ ಪ್ರೇಮ ನಿರುಪಮ, ಶ್ಯಾಮ ಗಾನ ಪ್ರೇಮ ನಿರುಪಮ, ಗಾನ ಪ್ರೇಮ ನಿರುಪಮ, ಶ್ಯಾಮ ಗಾನ ಪ್ರೇಮ ನಿರುಪಮ, ಶ್ಯಾಮ ಗಾನ ಪ್ರೇಮ ನಿರುಪಮ, ಶ್ಯಾಮ ಗಾನ ಪ್ರೇಮ ನಿರುಪಮ. ಶ್ಯಾಮಗಾನ ಪ್ರೇಮ ನಿರುಪಮ, ಶ್ಯಾಮಗಾನ ಪ್ರೇಮ ನಿರುಪಮ, ಶ್ಯಾಮಗಾನ ಪ್ರೇಮ ನಿರುಪಮ, ಶ್ಯಾಮಗಾನ ಪ್ರೇಮ ನಿರುಪಮ, ಶ್ಯಾಮ ಗಾನ ಪ್ರೇಮ ನಿರುಪಮ,
ಪ್ರೇಮ ನಿರುಪಮ ಶ್ಯಾಮ ಗಾನ 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 ಪ್ರೇಮ ನಿರುಪಮ ಗಾನ ಪ್ರೇಮ ನಿರುಪಮ ಶ್ಯಾಮ ಗಾನ ಪ್ರೇಮ ನಿರುಪಮ ಶ್ಯಾಮ ಗಾನ ಪ್ರೇಮ ನಿರುಪಮ ಕೇಳಮ್ಮ ತಾಯಿ ಶ್ರೀರಾಮನು ಎಂತ ಚಲುವನು ಅಮ್ಮಯ್ಯ ಮಣಿಗಳ ಕಾಲು ಕುಂತಲ ನೀಲ ಮಣಿಗಳ ಕಾಲು ಕುಂತಲ ಬಾಲ ನೋಡಲು ಕಾಲ ಚಂದನ ಬಾಲ ನೋಡಲು ಕಾಲ ಚಂದನ ವಿಶಾಲ ವೃಕ್ಷವು ಕಮಲಾಕ್ಷಿ ಕೆಳೆ ವಿಶಾಲ ವೃಕ್ಷವು ಕಮಲಾಕ್ಷಿ ಕೆಳೆ ರಾಮನು ಎಂತ ಚಲುವನು ಅಮ್ಮಯ್ಯ ಚಲುವನು ಅಮ್ಮಯ್ಯ ಚಲುವನು ಅಮ್ಮಯ್ಯ ಅಮ್ಮ, ಇಂದ್ರಾಸುರದಲ್ಲಿ ಅವಿಂದ್ರಾಣ ವ್ಯಾಕರಣವನ್ನು ಕಲಿತು ಮೊದಲಾದ ವಿದ್ಯೆಯನ್ನು ಕಲಿತು ಆಮೇಲೆ ಆಗಮ ಉಪನಿಷತ್ತುಗಳನ್ನು ಕಲಿಯಬೇಕೆಂದು ಆ ಸೂರ್ಯದೇವನನ್ನು ಪ್ರಾರ್ಥಿಸಿದನಮ್ಮ. ಆಗ ಸೂರ್ಯದೇವನಾದರೂ ಎಲೇ ಹನುಮಂತನೇ, ನಿಂತಲ್ಲಿ ನಿಲ್ಲದಂತೆ ಚಲಿಸುವ ನೀನು ಈ ವಿದ್ಯೆಗಳನ್ನು ಹೇಗೆ ಕಲಿತೀರಿ ಎಂದು ಹೇಳಿದರಮ್ಮ. ಆಗ ನನ್ನ ಚಾತುರ್ಯದಿಂದ ಸೂರ್ಯನ ಉದಯಾದ್ರಿಯಲ್ಲಿ ಒಂದು ಪಾದವನ್ನು, ಅಸ್ಥಾಮುದಿಯಲ್ಲಿ ಇನ್ನೊಂದು ಪಾದವನ್ನು ನೆಲೆಗೊಳಿಸಿ ಆ ಸೂರ್ಯದೇವನು ಹೇಗೆ ಚಲಿಸುವನು ಹಾಗೆ ನನ್ನ ಎರಡು ಕರ್ಣದನ್ನು ಕೊಟ್ಟು ಆಲಿಸುತ್ತಾ ಆಲಿಸುತ್ತಾ ವಿದ್ಯೆಯನ್ನು ಕಲಿತೆನು ತಾಯಿ. ಹಾಗಾದರೆ ಈ ಘನತರವಾದ ವಿದ್ಯೆಗಳನ್ನೆಲ್ಲ ನೀನು ಅಲ್ಲಿಯೇ ಅಭ್ಯಾಸ ಮಾಡಿದೆ? ಹೌದಮ್ಮ. ಅದಿರಲಿ ಮಾರುತಿ, ಈ ಶತಯೋಜನ ವಿಸ್ತೀರ್ಣವುಳ್ಳ ಶಾರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ರೂಪವನ್ನು ನಾನು ನೋಡಬಹುದೇ? ಅಮ್ಮ, ಧರಿಸುವನು, ಆದ್ರೆ ತಾವು ಭಯಪಡಿರಮ್ಮ. ಖಂಡಿತವಾಗಿಯೂ ಪಡುವುದಿಲ್ಲ. ಧಾರಣೆ ಮಾಡು ಮಾರುತಿ. ಹಾಗಲ್ಲಮ್ಮ, ಈಗೋ ಧರಿಸುವನು. ಸಮರ್ಥ ಮಾರುತಿ, ಸಾಕು ಮಾಡು, ಸಾಕು ಮಾಡು ಮಾರುತಿ, ಸಾಕು ಮಾಡು. ನೋಡಲಾರೆ
ಮಾಡಿ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಅಮ್ಮ, ನಾನು ಮೊದಲೇ ಹೇಳಿಲ್ಲವೇ ನೀವು ಭಯಪಡಿರಿ ಎಂದು. ಮಾರುತಿ, ಹಾಗಿದ್ದ ಪಕ್ಷದಲ್ಲಿ ನೀನು ಯಾರ ಆಶ್ರಮದಲ್ಲಿರುವೆ? ಅಮ್ಮ, ನೈಸಿಕವಾದ ಸ್ಥಾನದಲ್ಲಿ ಇರುವೆನು ತಾಯಿ. ಬ್ರಹ್ಮಾಚಾರದಲ್ಲಿ ಅವಲಂಬಿಸಿದ ಆತ್ಮ ರಾಮನ ಅಂತರಂಗ ಭಕ್ತನಾಗಿರುವನಮ್ಮ. ಅಮ್ಮ, ಮಾರುತಿ, ಶ್ರೀರಾಮನ ಅಂಗುಳಿಕೆ ಆಭರಣವನ್ನು ತಂದಿರುವೆನು, ಇದೋ ಸ್ವೀಕರಿಸು ತಾಯಿ. ಕೊಡು ಮಾರುತಿ. ಅಮ್ಮ, ಜನನೀದು ಶ್ರೀರಾಮನ ಘನ ಮುದ್ರಿಕೆ, ಜನನೀದು ಶ್ರೀರಾಮನ ಘನ ಮುದ್ರಿಕೆ, ವಿನುತ ರಾಮಚಂದ್ರ ಪ್ರಚೋದಂ, ಮನದಳು ಮಾನಂಗ ತೊಳೆದೋ, ಮನದಳು ಮಾನಂಗ ತೊಳೆದು ಅನುವಿನಿಂಸೀಕರಿಸುವುದು ಮಾತೆ ತುದೀತೆ ರಾಗವಂದಿತೆ. ಅಮ್ಮ ಅಮ್ಮ ಅಮ್ಮ, ಶ್ರೀರಾಮನಿಂದ ಅಂಗುಳಿಕೆ ಆಭರಣವನ್ನು ತಂದಾಯಿ. ತಮ್ಮ ಕಂಡ ಗುರುತಿಗಾಗಿ ಏನಾದರೂ ಒಂದು ವಸ್ತುವನ್ನು ಕೊಟ್ಟರೆ ಶ್ರೀರಾಮಚಂದ್ರನ ಪಾದಲ್ಲಿ ಅರ್ಪಿಸೋನು ತಾಯಿ. ಮಾರುತಿ, ಈ ಅಂಗುಳಿಕೆಯನ್ನು ಕೊಟ್ಟು ಮಹದುಪಕಾರ ಮಾಡಿದೆ. ಇದನ್ನು ಕಂಡು ನನ್ನ ಸ್ವಾಮಿ ಮುಖ ಕಮಲವನ್ನೇ ಕಂಡಷ್ಟು ಆನಂದವಾಯಿತು. ಇದು ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೊಪ್ಪಿಸಿ ಇನ್ನೊಂದು ಮಾಸದ ಅವಧಿಯಲ್ಲಿ ನನ್ನನ್ನು ಇಲ್ಲಿಂದ ಬಂದು ಮುಕ್ತಳಾಗಿ ಮಾಡಬೇಕೆಂದು ತಿಳಿಸಿಬಿಡು. ಅಮ್ಮ, ನಂದೊಂದು ವಿಜ್ಞಾಪನೆ ಇರುವುದು ತಾಯಿ. ಅದೇನು ಮಾರುತಿ? ತಮ್ಮ ದರ್ಶನ ಆಗುವ ತನಕ ನನ್ನ ಆಹಾರಾದಿಗಳನ್ನು ಭುಂಜಿಸುವುದಿല്ലെಂದು ಪ್ರಮಾಣ ಮಾಡಿದನು. ಈಗ ನನ್ನ ಮಾತತ್ವವು ಸಾಂಗಾಯಿತು. ಅಮ್ಮ, ನನಗೆ ಹಸುವಾಗುತ್ತಿರುವುದು. ಅಲ್ಲಿ ಕಾಣುವ 2 ವೃಕ್ಷಗಳಲ್ಲಿ ಒಂದೆರಡು ಫಲಗಳನ್ನು ಭುಂಜಿಸಲು ಅಪ್ಪಣೆ ಆಗಬೇಕು ತಾಯಿ. ಆಗಲಿ ಮಾರುತಿ, ಆದರೆ ನೆನಪಿನಲ್ಲಿಟ್ಟುಕೋ, ಕೇವಲ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಮುಟ್ಟಬೇಕು. ಮರಗಿಡಗಳನ್ನು ಹಾಳು ಮಾಡಬಾರದು, ತಿಳಿಯುತ್ತೆ? ರಾಕ್ಷಸರು ನನ್ನ ತಂಟೆಗೆ ಬಂದರು, ನಾನು ಅವರ ತಂಟೆಗೆ ಹೋಗೋದಿಲ್ಲ ತಾಯಿ. ಆಗಲಿ ಮಾರುತಿ. ಅಮ್ಮ, ಕಪಿಗಳನ್ನು ತಿನ್ನುವುದು ತಾವು ನೋಡಬಾರದು, ಸ್ವಲ್ಪ ಮರೆಯಾಗಬೇಕು ತಾಯಿ. ಆಗಲಿ ಮಾರುತಿ. ದೂತನಾಗಿ ಬಂದಿರುವ ನಾನು ಈ ಕ್ಷತ್ರುಗಳ ಬಲಾಬಲವನ್ನು ತಿಳಿಯುವುದು. ಈ ಅಶೋಕನವನ್ನು ನಾಶ ಮಾಡುವೆನು. ಯಾರು ಬರುವರೆ ನೋಡುವೆನು. ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ, ರಾಮ ರಾಮ ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ. ಎಲ್ಲೋ ಭ್ರಷ್ಟ ಕೊಡುಗ, ಅಕ್ಷಯನ ಕೊಂದವನೇ ಹವದೋ, ಅಕ್ಷಯನ ಕೊಂದವನೇ ಹವದೋ, ದಕ್ಷ ನೆನೆಸಿ ಮೆರೆಯುವ ಕೋಡುಗನೇ. ಕ್ಷಣದಿ ಸಿರಮರಿಸಿ ಕ್ಷಣದಿ ಸಿರವರಿಸಿ ಭಕ್ಷಿಸುವೆನು ನಿನ್ನಯ ತನುವ. ಪ್ರಶ್ನ ಕೊಡುಗ, ಉದ್ಯಾನವನವನ್ನು ಹಾಳು ಮಾಡುವುದಲ್ಲದೆ ಅಕ್ಷಯ ಕುಮಾರನನ್ನು ಸಂಹರಿಸಿ ಮೊದಲಿನಿಂದ ಮೇಲೆತ್ತಿರುವೆಯ ಅವನು ಯಾರೆಂದು ತಿಳಿದಿರುವೆ. ಚಿಕ್ಕ ವಯಸ್ಸಿನಲ್ಲಿ ಇಂದ್ರನನ್ನು ಗೆದ್ದ ಇಂದ್ರಜಿತ್ತು ಬಾ ನಿನ್ನ ಸೊಕ್ಕನ್ನು ಅಡಗಿಸಿ ಬಿಡುವನು. ಇಂದ್ರನನ್ನು ಗೆದ್ದವನು ನೀನು, ನಿನ್ನನ್ನು ಕೊಲ್ಲುವನು ನಾನು. ಕೋಟಿಯ ಕೇಳಲು ಈ ತರದಿ ಗಾದಿಬೆ ನಿನ್ನನ್ನು ಈ ಕ್ಷಣದಿ. ಕೋಟಿಯ ಕೇಳಲು ಈ ತರದಿ ಗಾದಿಬೆ ನಿನ್ನನ್ನು ಈ ಕ್ಷಣದಿ. ಕಾತುರ ವೇದಕ್ಕೆ ಹೊಡು ಈಗ ಪಾತಾಳ ಕಿಕ್ಕುವೆ ಸಾಯಿ ಬೇಗ. ಕಾತುರ ವೇದಕ್ಕೆ ಹೊಡು ಈಗ ಪಾತಾಳ ಕಿಕ್ಕುವೆ ಸಾಯಿ ಬೇಗ. ಎಷ್ಟಕ್ಕೆ ಜಂಬ ಬಿದ್ದು ನೋಡುವೆ ನಿನ್ನಯ ಶೌರ್ಯವನು.
ಬೇಡಿಯ ಎತ್ತಕ್ಕೆ ಜಂಬವಿದೋ ನೋಡುವೆ ನಿನ್ನಯ ಸೌರವನ್ನು ಈಗಳುವೆ ನಿನ್ನಯ ಈ ಕ್ಷಣದಿ ಮುರಿಯುವೆ ನಿನ್ನಯ ಸೌರವನ ಮೂಡನ ನಿನ್ನನ್ನು ಈ ಕ್ಷಣದಿ ಮುರಿಯುವ ನಿನ್ನಯ ಗರ್ಭವನ್ನು ಎಟ್ಟಿಗೆ ಎತ್ತಕ್ಕೆ ಜಂಬವಿದೋ ನೋಡುವೆ ನಿನ್ನಯ ಸೌರವನ ಎಟ್ಟಿಗೆ ಎತ್ತಕ್ಕೆ ಜಂಬವಿದೋ ನೋಡುವೆ ನಿನ್ನಯ ಸೌರವನ ಕೆಲವೋ ಭ್ರಷ್ಟ ಕೊಡಗ ನಡೆಯ ಜನಕನ ಆಸ್ಥಾನಕ್ಕೆ. ಜೈ ಶ್ರೀರಾಮ್. ಹಿಂದೆ ನಾನು ಪಿತಾಮಹಾಸ್ತ್ರಕ್ಕೆ ಒಂದು ಮುಹೂರ್ತ ಕಾಲ ಕಟ್ಟು ಬೀಳುವುದೆಂದು ವಾಗ್ದಾನ ಮಾಡಿದನು. ಈಗ ಅವಕಾಶ ಸಿಕ್ಕಿತು. ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ನಡೆದಂತೆ ರಾವಣ ಸಭೆಗೆ ಹೋಗಲು ಇದೇ ಒಂದು ಸಮಯ. ಜೈ ಜೈ ಶ್ರೀರಾಮ್. ರಾಮ್ ಶ್ರೀರಾಮ್ ಶ್ರೀರಾಮ್. ವಂಶವಂಶದಿಲ್ ಪ್ರಖ್ಯಾತಿಯಂ ಪಡೆದು ಪರಶಿವನ್ ವರವಂ ಪಡೆದ ಈ ಅಸುರಂದರ ಧೀರ ರಾವಣ ಸಾರ್ವಭೌಮಗೆ ಅಧಾರು ಸಾಟಿ ಸುರರು ನನಗೆ ಸಮರೈ ಸುರರು ನನಗೆ ಸಮರೈ ಆಡೈ ಸುರರು ನನಗೆ ಸರೈ ಸುರರು ನನಗೆ ಸಮರೈ ಆಡೈ ಸುರರು ನನಗೆ ಸಮರೈ ಸುರರು ನನಗೆ ಸಮರೈ ಯಕ್ಷ ಗರುಡ ಗಂಧರ್ವರಿರುವರೆ ಯಕ್ಷ ಗರುಡ ಗಂಧರ್ವರಿಂದ ಚಂದ್ರಮೌಳಿಯ ಭರವ ಪಡೆದ ಚಂದ್ರಮೌಳಿಯ ವರವ ಪಡೆದ ಪ್ರಚಂಡ ವೀರನೆದುರೆ ಸುರರು ನನಗೆ ಸಮರೈ ಓಳೈ ಸುರರು ನನಗೆ ಸಮರೈ ಓಳೈ ಸುರರು ನನಗೆ ಸಮರೈ. ಅಪಮಾನ ಅಪಮಾನ. ಒಂದು ಸಾಮಾನ್ಯ ಕಪಿಯಿಂದ ನಗರ ಪ್ರವೇಶ, ಅಶೋಕವನದ ನಾಶ, ಅಕ್ಷೇಮ ಮರಣ. ಅಪಮಾನ ಸಹಿಸಲಾಗದ ಅಪಮಾನ. ರಾಮ ಶ್ರೀರಾಮ ರಾಮ ಶ್ರೀರಾಮ ರಾಮ. ಜನಕ ಭ್ರಷ್ಟಗೋಳಗಳನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಎಳೆದು ತಂದಿರುವನು. ಈತನನ್ನು ಕೊಲ್ಲಲೋ ಅಥವಾ ಕುಡಿಸಲೋ ಹೇಳು ಜನಕ. ಬಾ ಕುಮಾರ, ನೀನಿನ್ನು ನಡೆ. ಈತನನ್ನು ನಾನು ವಿಚಾರಣೆ ಮಾಡಿಕೊಳ್ಳುತ್ತೇನೆ. ಹೇಳು ಮರ್ಕುಟ. ಜೈ ರಘುವೀರ ಸಮರ. ಈ ಬ್ರಹ್ಮಾಸ್ತ್ರ ಮುಗಿಯಿತು. ಈ ನಾರೀಚೋರನು ಉನ್ನತ ಸ್ಥಾನದಲ್ಲಿ ಕುಳಿತುಕೊಂಡು ರಾಮದೂತನಾದ ನನ್ನನ್ನು ವಿಚಾರಿಸಿದನು. ನನಗಲ್ಲದರೂ ನನ್ನ ಪ್ರಭುವಿಗೆ ಅವಮಾನ ಇರಲಿ. ನನ್ನ ಲಾಂಗೋಲದಿಂದ ಸಿಂಹಾಸವನ್ನು ಮಾಡಿಕೊಂಡು ಅದರ ಮೇಲೆ ಕುಳಿತು ಉತ್ತರಿಸುವನು. ಜೈ 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 ರಘುವೀರ ಸಮರ್ಥ. ಇದೇನು ಆಶ್ಚರ್ಯ. ನಾನು ಹಿಂದೆ ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶನಿಗೆ ಅವಮಾನ ಮಾಡಿದ್ದನು. ಅವನೇನಾದರೂ ಈತನಾಗಿ ಬಂದಿರುವನೇ ಇರಲಿ. ಏ ವಾನರ, ಯಾರು ನೀರು? ಅಪ್ಪಣೆ ಇಲ್ಲದೆ ನಗರವನ್ನು ಪ್ರವೇಶ ಮಾಡಿದಲ್ಲದೆ ಅಕ್ಷಯನನ್ನು ಕೊಂದು ಅಶೋಕನು ನಾಶ ಮಾಡಿದ್ಯಾ? ನೀನು ಯಾರೆಂಬುದೆಂದು ಸವಿಸ್ತಾರವಾಗಿ ಹೇಳು. ಎಲ್ಲವಾದರೆ ನಿನ್ನ ಶಿರಚ್ಛೇದನವಾದೀತು. ಮಾರುತಿಯ ಶಿರಛೇದನ ಅಷ್ಟು ಸುಲಭವಲ್ಲ ರಾವಣೇಶ್ವರ. ನಾನಾದರೂ ರಾಜದೂತನಾಗಿ ಬಂದಿರುವೆನು ತಿಳಿಯಿತೆ. ಕಿಷ್ಕಿಂಧಿಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಹವನ್ನು ಕಳಿಸಿರುವನು. ಶ್ರೀರಾಮಚಂದ್ರರಿಗೆ ಸೀತಾಮಾತೆಯವರನ್ನು ಒಪ್ಪಿಸಿ ನೀನು ಶರಣಾಗತನಾಗಬೇಕೆಂದು. ಶರಣಾಗತ? ಭಲೆ ಭಲೆ. ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾಗಿ ಕಪಿಗಳಿಂದ ಸಂದೇಶಗಳು. ಆ ನಿನ್ನ ರಾಜದೂತ ಶ್ರೇಷ್ಠನ ಯಾರೋ ಕೋಡಗ. ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ರಕಾರವನ್ನು ನಮಃ ಶಿವ ಎಂಬ
ಮಕಾರವನ್ನು ಸೇರಿಸಿದರೆ ಏನಾಗುವುದು? ಏನಾಗುವುದು? ರಾಮ ರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮಚಂದ್ರನಿಗೆ ನಾನು ದೂತನು. ನಾನಾದರೂ ಬಹು ಜನರಾವಳನ್ನು ಕೇಳಿರುವೆನು. ಇಷ್ಟು ಜನರಾವಳಲ್ಲಿ ನೀನ್ಯಾವ ರಾವಳನೋ? ಏ ಕೊಡಗ, ಹಾಗಾದರೆ ನೀನು ಯಾವ ಯಾವ ರಾವಣರ ಚರಿತ್ರೆಯನ್ನು ಕೇಳಿರುವೆ? ಹೇಳು ಹೇಳು ನೋಡೋಣ. ಹೇಳುವೆನು ಕೇಳು. ಕಾರ್ತಿವೀರನ ಸೆರೆ ಕಾರ್ತಿಯಂತಿರಿ, ಕೈಲಾಸವನ್ನೆತ್ತಿ ತೋಳ್ಗಳು ಸೀಲುತ್ತೀರೆ, ಕೈಲಾಸವನ್ನೆತ್ತಿ ತೋಳ್ಗಳು ಸೀಲುತ್ತೀರೆ, ಗೋಳಾಡಿದ ಬಲ ನೀನೇನೋ ವೀರ ಶಿಖಾಮಣಿ, ನೀನೇನೋ ನೀನೇನೋ. ಕೈಲಾಸ ಪರ್ವತದ ಎತ್ತಲೆಂದು ಹೋಗಿ ಆ ಇರುವಿಗೆ ನೀನು 20 ತೋಳುಗಳು ಸಿಳಿಕೊಂಡು ಶಂಕರ ಮಾದೇವ ಎಂದೊಂದು ಹಲ್ಲಲ್ಲೂ ಕಿರಿಯುತ್ತಿದ್ದ ರಾವಣನು ನೀನೇನೋ? ಮರ್ಕುಟ, ನನ್ನ ತೋಳುಗಳಿಂದ ಕೈಲಾಸ ಪರ್ವತವನ್ನು ಎತ್ತಿ ಚೆಂಡಾಡಿದ ರಾವಣ ಸಾರ್ವಭೌಮನ ನಾನೇ. ಮುಂದೆ ಹೇಳು. ಕಾರ್ತಿವೀರನ ಸೆರೆ ಕಾರ್ತಿಯೊಳಿಸಿಲುತ್ತಿದ್ದ, ಕಾರ್ತಿವೀರನ ಸೆರೆ ಕಾರ್ತಿಯೊಳಿಸಿಲುತ್ತಿದ್ದ, ಭೂತಃ ಗಮನೋ ನೀನೇನಾ ವೀರ ಶಿಖಾಮಣಿ, ನೀನೇನಾ ಕಳ್ಳ ನೀನೇನಾ. ಕಾರ್ತಿ ವೀರ ಅರ್ಜುನನ್ನು ಗೆಲ್ಲಲೆಂದು ಹೋಗಿ ಗೆಲ್ಲಲಾರದೆ ಅವನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12 ವರ್ಷ 1000 ವರ್ಷ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣನು ನೀನೇ ಏನೋ? ಬೇರೆಯೋ? ಎಲ್ಲವೋ ಕಾಡುಕಪಿ, ಕ್ಷತ್ರಗಳ ಬಲಾಬಲವನ್ನು ತಿಳಿಯಲು ಕಾರ್ತೀರನ ಅರ್ಜುನನ ಅರಮನೆಗೆ ಹೋಗಿದ್ದೇನೆ ವಿನಃ ನೀನು ಹೇಳಿದಂತೆ ಸರಮನೆಯಲ್ಲದಾಗಲ್ಲ. ಅವನ ಅರಮನೆಯಲ್ಲಿ ದಿಕ್ಕು ಇದ್ದುಕೊಂಡು ರಾಜನೀತಿ ಧರ್ಮವನ್ನು ಬೋಧಿಸದಾನೆ ಏ ಲಂಕೇಶ್ವರ. ಮುಂದೆ ಹೇಳು. ಹೇಳುವೆನೋ. ಹುಳುವೆಂದು ಸರದಿಯೊಳ್ ಮುಳುಗಿದ ವಾಲೆಯೋ, ಹುಳುವೆಂದು ಸರದಿಯೊಳ್ ಮುಳುಗಿದ ವಾಲೆಯೋ, ಅಂಗದಲ ತೊಟ್ಟಿಲಿಗೆ ಕಟ್ಟಿರಲೆಂದು, ಅಂಗದನ ತೊಟ್ಟಿಲಿಗೆ ಕಟ್ಟಿರಲೆಂದು, ಒದಗೊಳ ತಿನ್ನುವ ನೀನೇನೋ ವೀರ ಶಿಖಾಮಣಿ, ನೀನೇನೋ ನೀನೇನೋ. ನನ್ನ ಸೋದರನಾದ ವಾಲಿಯು ಸಮುದ್ರ ಬಳಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದ ಸಮಯದಲ್ಲಿ ಆ ಯಾವುದೋ ಹತ್ತುತ್ತಲೇ ಉಳಿಯುವೆಂದು ಬಂದು ಭಾವಿಸಿ ಎಡಮುರಿ ಕಟ್ಟಿ ಸತ್ತ ಸಮುದ್ರದಲ್ಲಿ ಹದ್ದಿ ಹದ್ದಿ ತನ್ನ ಮಗನಾದ ಅಂಗದ ತೊಟ್ಟಿಗೆ ಕಟ್ಟಿರಲು ಆ ಪುಟ್ಟ ಬಾಲಕಗಳಿಂದ ಪಟಪಟ ಪಟನ ವಧೆ ಎನ್ನುವಾಗ ವಧೆಗಳನ್ನು ತಾಳಲಾರದೆ ಅಲ್ಲಲ್ಲೂ ಗಿರಿಯುತ್ತಿದ್ದ ರಾವಣನು ನೀನೇ ಏನೋ? ಮರ್ಕುಟ, ಒಂದೇ ದಿನ ಸಪ್ತ ಸಾಗರದಲ್ಲಿ ಸ್ನಾನ ಮಾಡಿ ನಮ್ಮ ಆರಾಧ್ಯ ದೇವನಿಗೆ ಅರ್ಘ್ಯವನ್ನು ಕೊಡಬೇಕು, ಒಬ್ಬ ಸುಪುತ್ರನ ಪಡೆಯಬೇಕೋಸ್ಕರವಾಗಿ ಆ ಒಂದು ಉದ್ದೇಶಕ್ಕಾಗಿ ಆತನನ್ನು ಕೆಣಕಿದ್ದೇನೆ ವಿನಃ ಮತ್ತ ಉದ್ದೇಶಕ್ಕಿಲ್ಲ. ಮುಂದೆ ಹೇಳು ಕೋಡಗ, ಅವನು ನಾನೇ. ದೃಢದನು ನಂದು ಬಿಡಿದು ಬಗಿಪನೆಂದೋ, ದೃಢದನು ನಂದು ಬಿಡಿದು ಬಗಿಪನೆಂದು, ಅಡಿಯೋಳ್ ಸಿಲುಕಿ ಗೋಳಾಡಿದ ಬಾವ ನೀನೇನೋ
ಕಳ್ಳ ರಾವಣನೆಂಬುವ ನೀನೇನೋ ನೀನೇನೋ. ಸ್ವಯಂವರ ಸಭೆಯಲ್ಲಿ ಅರಧನಸನ್ನು ಎತ್ತಲೆಂದು ಹೋಗಿ ಎತ್ತಲಾರದೆ ಅಯ್ಯಯ್ಯ ಅಯ್ಯಯ್ಯ ಎಂದು ಅಲ್ಲೊಲ್ಲು ಕಿರಿಯುತ್ತಿದ್ದ ರಾವಣನು ನೀನೇ ಏನೋ ಅಥವಾ ಬೇರೆಯೋ? ಏಯ್ ಕೋಡಗ, ಸ್ವಯಂವರದಲ್ಲಿ ಆ ಶಿವಧನಸ್ಸನ್ನು ಹಿಡಿದು ಬಗ್ಗಿಸಿದರೆ ಆ ನನ್ನ ಆರಾಧ್ಯ ದೈವ ಶಿವನಿಗೆ ಅಪಮಾನವಾಗುವುದೊಂದು ಹೆದರಿ ಆತನಿಗೆ ನಮಸ್ಕಾರ ಮಾಡಲೆಂದು ಬಗ್ಗಿದ ಮಾತ್ರಕ್ಕೆ ನನ್ನನ್ನು ತಲೆಬಾಗ ಮುಗ್ಗರಿಸಿದ ಮಾತ್ರಕ್ಕೆ ನನ್ನೊಂದು ಹೇಳಿ ಎಂದು ಭಾವಿಸಿದೆ. ಒಂದೇ ಹೇಳು. ಶ್ರೀ ರಘುರಾಮರ ನಾರಿಯ ಚೋರನೆ ಶ್ರೀ ರಘುರಾಮರ ನಾರಿಯ ಚೋರನೆ ಆರ್ಯಗ ತಂದಿಗ ವೀರಹದ ಮನೋ ನೀನೇನೋ ಕಳ್ಳ ರಾವಣನೆಂಬುವ ನೀನೇನೋ ನೀನೇನೋ. ಅಂದು ನನ್ನ ಸ್ವಾಮಿ ರಾಮಲಕ್ಷ್ಮಣ ಇಲ್ಲದ ಸಮಯವನ್ನು ಸಾಧಿಸಿ ಸನ್ಯಾಸಿ ವೇಷವನ್ನು ತಾಳಿ ಭಿಕ್ಷೆ ಕೇಳುವ ನೆಪದಿಂದ ಸೀತಾ ಮಾತೆಯನ್ನು ಕದ್ದು ತಂದ ನಾರಿ ಚೋರ. ನಿಜಾಂಶವನ್ನು ತಿಳಿಸು. ನಿನಗೆ ಕೆಲವು ವಿಚಾರಗಳನ್ನು ನಿನಗೆ ತಿಳಿಸಬೇಕಾಗಿದೆ. ಕಪಿ, ಆ ನಿನ್ನ ಬಡರಾಮನ ಪತ್ನಿಯಾದ ಸೀತೆಯನ್ನು ಹಸಿ ಸಂತಸದಿಂದ ಸಂಭ್ರಮದಿಂದ ಹಬರಿಸಿ ತಂದ ಲಂಕೇಶ್ವರ ಅವನು ನಾನೇ. ಒಂದು ಹೇಳ, ನೀನು ಆಕೆಯನ್ನು ತಂದಿದ್ದು ಹೇಗಾಯ್ತೆಂದರೆ ಆಯ್ತು, ತನ್ನ ಸುಡುವ ಬೆಂಕಿಯನ್ನು ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡಂತಾಯಿತು. ರಾವಣೇಶ್ವರ, ಈಗಲೂ ಕಾಲ ಮಿಂಚಿಲ್ಲ. ಸೀತಾ ಮಾತೆಯವರನ್ನು ಶ್ರೀರಾಮರಿಗೆ ಒಪ್ಪಿಸು. ನೀನು ಶರಣಾಗತನ, ನಿನ್ನ ವಂಶವು ಪಾವನಾಗಬಹುದು. ಚಕ್ರವರ್ತಿಯಾಗಿ ರಾವಣ ಯಾರಿಗೂ ಇಂದಿಗೂ ಶರಣವಾಗುವುದಿಲ್ಲ. ಭಕ್ತವಾನರ ಯಕ್ಷ ಕಿನ್ನರ ಹಕ್ಷಿ ಭುಜಗಳ ಹಕ್ಷವಿದೆಯೇ ಭಕ್ತವಾನರ ಯಕ್ಷ ಕಿನ್ನರ ಹಕ್ಷಿ ಭುಜಗಳ ದಕ್ಷವಿದೆ ದಕ್ಷವಿದ ದಕ್ಷವೆಂದೆನಿಪ ದಕ್ಷವಿದ ದಕ್ಷವೆಂದೆನಿಪ ರಾವಣ ಸಾರ್ವಭೌಮ ತಾನಾರು ನೀ ಬಲ್ಲಯ್ಯ ವಾನರ ವೀರ ತಾನಾರು ನೀ ಸರ್ವಶಕ್ತಿ ಮನೋಶಂಕರ ಸರ್ವಶಕ್ತಿ ಮನೋಶಂಕರ ಸರ್ವಶತ್ರು ಮನೋಭಯಂಕರ ಸರ್ವಶಕ್ತಿ ಮನೋಭಯಂಕರ ಸರ್ವರೋಚದ ರಾವಣೇಂದ್ರ ಸಾರ್ವಭೌಮ ನಾನಾರು ಶ್ರೀ ಬಲ್ಲಯ್ಯ ವಾನರ ವೀರ ನಾನಾರು ಬಲ್ಲಯ್ಯ. ಏನೋ ಕಪಿಯೇ, ನಿನ್ನ ಚೇಷ್ಟೆ ಅತಿ ಆಯಿತು. ನೀನೇನು ಸಾಮಾನ್ಯನೇ? ನನ್ನ ಅರಮನೆಯ ಸೈನಿಕರಿಗೆ ಹೇಳಿ ನಿನ್ನನ್ನು ಶಿರಚ್ಛೇದನ ಮಾಡಿಸುವನು. ನೀನೇನು ಸಾಮಾನ್ಯನೇ? ಪೌಲಶ ಬ್ರಹ್ಮನ ಮಗನು, ವಿಶ್ವಾವಶನ ಮಗನು, ಕೈಕಶಾದೇವಿ ಸುಪುತ್ರರು, ಮೇಲಾಗಿ ನವಗ್ರಹಗಳನ್ನೇ ತನ್ನ ಮೆಟ್ಟಿಲನ್ನಾಗಿ ಮಾಡಿಕೊಂಡಿರು. ಚೀಚಿ, ನಿನ್ನನ್ನು ಹೊಗಳಿ ಏನಿ ಪ್ರಯೋಜನ? ನಾರಿ ಚೋರಾನ ಎಂಬ ಒಂದು ಅಪಕೀರ್ತಿ ಹೊಂದಲಿದ್ದರೆ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನಿನ್ನ ಬಾಯಿ. ರಾವಣೇಶ್ವರ, ಈಗಲೂ ಕಾಲ ಮಿಂಚಿಲ್ಲ. ಸೀತಾ ಮಾತೆಯನ್ನು ಶ್ರೀರಾಮರಿಗೆ ಒಪ್ಪಿಸು. ನಿನ್ನ ಶ್ರೀರಾಮರಿಗೆ ಒಪ್ಪಿಸಿ ಶರಣಾಗತ ಎಂದಿಗೂ ಶರಣಾಗ ಭೀಷಣ. ಅವನೇನು ಹೇಳುತ್ತಿರೋನು ಈ ಕೋಡಗ? ನೀನು ಶ್ರೀರಾಮರಿಗೆ ಒಪ್ಪಿಸುವುದು ನಾಚಿಕೆಯಾದರೆ ರಾಮದೂತ ನನ್ನ ಕಾಲಿಗೆ ಬಿದ್ದು ಬಿಡು. ನಿನ್ನ ಸರ್ವ ಅಪರಾಧಗಳನ್ನು ರಾಜಾದಿ ರಾಜ ಸಾರ್ವಭೌಮ ನಾನು
ನಿನ್ನ ಈ ಜ್ಞಾನ ಆಗೋದೆ ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಹೀಗೆ ಮಾತನಾಡುತ್ತಿದ್ದರೆ ನಿನ್ನನ್ನು ಶಾಸ್ತ್ರ ಮಾಡಿಸಿಬಿಡು. ಅಣ್ಣ, ಮಾರುತಿಯ ಶಿರಸ್ಸೇನೆ ಅಷ್ಟು ಸುಲಭವಲ್ಲ ರಾವಣೇಶ್ವರ. ಆಲಿಸಬಾರದೇನೋ ಸೋದರನೇ ನುಡಿಗಳ, ಆಲಿಸಬಾರದೇನೋ ಆಲಿಸಬಾರದೇನೋ ಸೋದರನೇ ನುಡಿಗಳ, ಆಲಿಸಬಾರದೇನೋ ಶ್ರೀರಾಮದೂತನ ಮಾರುತ ಸಂಜಾತನ, ಶ್ರೀರಾಮದೂತನ ಮಾರುತ ಸಂಜಾತನ ಮಾತಿಗೆ ಮಣಿದು ಶಾಂತಿಯ ತಾಳ, ಮಾತಿಗೆ ಮಣಿದು ಶಾಂತಿಯ ತಾಳ, ಆಲಿಸಬಾರದೇನೋ ಸೋದರನೇ ನುಡಿಗಳ, ಆಲಿಸಬಾರದೇನೋ. ಅಣ್ಣ, ದೂತವದಯವು ಸಂಬಂಧಿಸ ಶ್ರೀರಾಮಚಂದ್ರನಿಗೆ ಸೀತಾಮಾತೆಯನ್ನು ಒಪ್ಪಿಸಿ ಅವರಿಗೆ ಶರಣಾಗುವುದೇ ಲೇಸು ಅಣ್ಣ. ಇದೇ ನನ್ನ ಅಭಿಮತ. ಸೈನಿಕರೇ, ಈ ನನ್ನ ಮಾತೃದ್ರೋಹಿಯನ್ನು ಸಭೆಯಿಂದ ಮೊದಲು ಹೊರಗೆ ತಳ್ಳಿ. ನಿನ್ನ ಇಷ್ಟ ಇದ್ದಂತಲೇ ಮಾಡಿಕು. ಎಲ್ಲ ಹಾಗೆ ಹೋಗು. ಕೊಡಗ, ನನ್ನ ಅರಮನೆಯ ಸೈನಿಕರಿಗೆ ತಿಳಿಸಿದ್ದೇನೆ, ನಿನ್ನ ಲಂಘಾರಕ್ಕೆ ಬೆಂಕಿ ಹಚ್ಚಿ ಕುಣಿದಾಡುತ್ತಾ ರಾಮನಲ್ಲಿಗೆ ಹೋಗಬೇಕು. ಆ ನಿನ್ನ ರಾಮನಿಗೆ ಹೇಳು, ಈ ನಿನ್ನ ಬಾಲಕ್ಕಾದ ಬೆಂಕಿಯೇ ಆದ ಗತಿಯೇ ನಿನಗಾಗುವುದೆಂದು ಹೇಳಿಯಿತೆ. ರಾವಣೇಶ್ವರ, ಅಂದು ನಿಶರಾತ್ರಿಯಲ್ಲಿ ನಿನ್ನ ಪುರಪ್ರವೇಶವನ್ನು ಮಾಡಿದನು. ಈಗ ನಿನ್ನ ಸೇವಕರ ಇಡ ಬೆಂಕಿಯಿಂದ ಚಂದಾಗಿ ಮನೆಗೊಂಡು ಹೋಗುವೆನು. ಭೂಮಿ ಜಾತೆ ಬಾರಿಸಿ ಮನೋಜ್ಞ ಜಾರಿದೆ, ಈ ಮನೋಜ್ಞ ಜಾರಿದೆ. ಭೂಮಿ ಜಾತೆ ಭಾವಿಸಿದೆ, ಶ್ರೀ ಮನೋಜ್ಞ ಜಾರಿದೆ, ಶ್ರೀ ಮನೋಜ್ಞ ಜಾರಿದೆ. ಸೀತಾ ರಾಮ ಸಖಿ ಸೋಮಮುಖಿ, ರಾಮ ಸಖಿ ಸೋಮಮುಖಿ, ತಾಮರಸಳದಾಂಬಿಕೆ, ರಾಮ ಸಖಿ ಸೋಮಮುಖಿ, ತಾಮರಸಳದಾಂಬಿಕೆ. ಭೂಮಿ ಜಾತೆ ಭಾವಿಸಿತೆ, ಶ್ರೀ ಮನೋಜ್ಞ ಜಾರಿತೆ, ಶ್ರೀ ಮನೋಜ್ಞ ಜಾರಿತೆ. ಎಲ್ಲಿಯೇ ಮನೋಹರ, ಎಲ್ಲಿಯೇ ಮನೋಹರ ವಲ್ಲವರುಣಾದರೆ, ಎಲ್ಲಿಯೇ ಮನೋಹರ ವಲ್ಲವರುಣಾದರೆ, ಇಲ್ಲದೆಲ್ಲ ಮನವು ಬಾರೆ, ಇಲ್ಲದೆಲ್ಲ ಮನವು ಬಾರೆ, ಇಲ್ಲದೆಲ್ಲ ಮನವು ಬಾರೆ, ಇಲ್ಲದೆಲ್ಲ ಮನವು ಬಾರೆ. ಒಲ್ಲವೇ ಸುರುಣಾದರೆ, ಇಲ್ಲದೆಲ್ಲ ಮನವು ಬಾರೆ, ಒಲ್ಲವೇ ಸುರುಣಾದರೆ. ಭೂಮಿ ಜಾತೆ ಬಾಧಿಸಿದೆ, ಶ್ರೀ ಮನೋಜ್ಞ ಜಾರಿದೆ, ಶ್ರೀ ಮನೋಜ್ಞ ಜಾರಿದೆ. ಸೀತಾ ಸೀತಾ
ಆಂಜನೇಯ, ನಿನಗೆ ಮಂಗಳಾಗಲಿ. ಹೋದ ಕಾರ್ಯವೇನಾಯಿತು? ಪ್ರಭು, ಎಲ್ಲವೂ ಶುಭವಾಗಿ ಪರಿಗಣಿಸಿ. ಪ್ರಭು, ಮಾತೆಯವರು ಈ ಚೂಡಾರತ್ನವನ್ನು ಕೊಟ್ಟಿರುವರು, ಸ್ವೀಕರಿಸಿ. ಅಲ್ಲದೆ 1 ಮಾಸದೊಳಗೆ ನನ್ನನ್ನು ಸೆರೆ ಬಿಡಿಸಿದರೆ ಅಗ್ನಿ ಪ್ರವೇಶವಾಗು ಎಂದು ಹೇಳಿದರು ಪ್ರಭು. ಮಾರುತಿ, ನನಗೋಸ್ಕರ ಶತಯೋಜನ ಸಮುದ್ರವನ್ನು ದಾಟಿ ಸೀತೆಯ ಕುಶಲವಾರ್ತೆಯನ್ನು ತಂದೊಪ್ಪಿದ ನಿನಗೆ ಏನೆಂದು ವರವನ್ನು ಕೊಡಲಿ? ದೇವ, ನನಗೆ ಬೇರೆ ಏನೂ ಬೇಡ. ಸದಾ ನಿನ್ನ ಪಾದ ಸೇವಕನಾಗಿ ಮಾಡಿಕೊಂಡರೆ ಅದೇ ನನ್ನ ಭಾಗ್ಯವ ಪ್ರಭು. ಹನುಮ ಕೇಳಲ ನಿನ್ನ ಪೋಲ್ವ ಭಕ್ತರಿ, ವನಜ ಭವಂದೊಳಿಲ್ಲ ಅರಸಿ ನೋಡಲು ಹನುಮ. ಹನುಮ ಕೇಳಲ ನಿನ್ನ ಪೋಲ್ವ ಭಕ್ತರಿ, ವನಜ ಭವಂದೊಳಿಲ್ಲ ಅರಸಿ ನೋಡಲು ಹನುಮ. ಇನೆಯದಿ ದಶರಥ ಭೃಪಾಲಂಗೆ, ಇನೆಯದಿ ದಶರಥ ಭೃಪಾಲಂಗೆ ನಾವು 4 ಪುತ್ರರಿಯವೋ. ಇಂದಿನ ರಾಮ್ಯ ನೀನು 5ನೇ ಪುತ್ರನೆಂದು ಭಾವಿಸಿದವೋ ಹನುಮ. ದಾಸ ನೀನಲ್ಲವೋ, ದಾಸ ನೀನಲ್ಲವೋ, ದಾಸ ನೀನಲ್ಲವೋ ಎಮ್ಮನುಜ ನೀನೌದೋ. ಕಾಸಿಪಟ್ಟೆಯ ಕಂಡ ಇತ್ತ ಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ, ಹನುಮ, ಹನುಮ. ಪ್ರಭು, ಕಾಲಾವಕಾಶ ಇಲ್ಲ, ಬನ್ನಿ ನನ್ನ ಹೆಗಲ ಮೇಲೆ ಕುಳಿತುಕೊಳ್ಳಿ. ಹಾಗೆ ಆಗಲಿ. ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆ ರಾವಣನು ಯುದ್ಧಕ್ಕೆ ಹಾನಿಸೋಣ. ರಾಮ, ಕಾಡುಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ಜೀವಿಸುತ್ತಿರುವ ನೀನು ಈ ಚಕ್ರ ತ್ರಿಲೋಕಪತಿಯಾದ ರಾವಣನೊಡನೆ ಯುದ್ಧ ಮಾಡುವೆಯಾ? ಬಾ, ನಿನ್ನನ್ನು ಕೊಂದು ಸೀತೆಯನ್ನು ಲಗ್ನ ಮಾಡಿಕೊಳ್ಳುವನು. ಹಾ, ಯುದ್ಧವಾಗುತ್ತಕ್ಕೆ ಯುದ್ಧಕ್ಕೆ ಸಿದ್ಧವಾಗು. ಎಲ್ಲವೋ ರಾಕ್ಷಸತಮ ಏಕ ಈ ರೀತಿ ವೃತ ಪೌರುಷತೆ. ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಎತ್ತರಾಗೋ ಛೀ ಪಾಪಿ. ಮೋಕ್ಷ ಪ್ರಧಾನವಾಗುವ ಮುಕ್ತಿ ಅನ್ನುವುದು 2ನೇ ಜನ್ಮವನ್ನು ನೀನು ಮುಕ್ತಿಗೊಳಿಸಿದೆ. ಇನ್ನು ಬಹುಬೇಗ ನನ್ನ 3ನೇ ಜನ್ಮದಿಂದ ಮುಕ್ತಿಗೊಳಿಸಿ ನಿನ್ನ ಪಾರಾಂತಗಳಿಗೆ ಸೇರಿಸಿ. ಜೈ ಶ್ರೀರಾಮ. ಮುಕ್ತಿ ಅನ್ನೊಂದು ವೀರವನ. ರಾಮ ಜಯತು ಶ್ರೀರಾಮ ಸುರಾಮ. ರಾಮ ಜಯತು ಶ್ರೀರಾಮ ಸುರಾಮ. ಅಮರ ವಿನುತ ಪದ, ಅಮರ ವಿನುತ ಪದ, ಅಮಿತ ಪರಾಪದ. ರಾಮ ಜಯತು ಶ್ರೀರಾಮ ಸುರಾಮ. ರಾಮ ರಮ ರಮ ರಾಕ್ಷಸ ಭೀಮ ರವಿಕುಲ ಸೋಮ. ರಾಮ ರಾಮ ಪರಮ ಪುರುಷ ಹರಿ ಪಾವನ ಶ್ರೀ ಹರಿ. ರಾಮ ಜಯತು ಶ್ರೀರಾಮ ಸುರಾಮ. ಅಮರ ವಿನುತ ಫಲ ಅಮಿತ ಫಲಾಪದ. ರಾಮ ಜಯತು ಶ್ರೀರಾಮ ಸುರಾಮ. ಜೈ ಇಂದಿರಾರಮಣ ಗೋವಿಂದ ಗೋವಿಂದ. ಆಂಜನೇಯ ವರದ ಗೋವಿಂದ ಗೋವಿಂದ. ಜಯ ಜಯ ನಮಃ ಪಾರ್ವತೀಪದೇ. ಹರ ಹರ ಮಹಾದೇವ. बोलो श्री रामचंद्र प्रभु की सीता माता की, लक्ष्मण स्वामी की, जय बजरंग बली की।
ಭಕ್ತ ಮಂಡಲಕ್ಕೆ ಏನೇ ಬರಲಿ ಮಾತರಂ ಬೋಲೋ ಭಾರತ ಮಾತಾ ಕಿ ಜೈ ಶ್ರೀರಾಮ್. ಆನೆವನ ಅಮೃತಮ್ಮ ಲಕ್ಷ್ಮೀದೇವಿ ಪಾದಕ್ಕೆ ಗೋವಿಂದ ಗೋವಿಂದ. ಶ್ರೀ ಆಂಜನೇಯ ವರದ ಗೋವಿಂದ ಗೋವಿಂದ. ಶ್ರೀ ಶಂಭುಲಿಂಗೇಶ್ವರ ಪಾದಕ್ಕೆ ಗೋವಿಂದ ಗೋವಿಂದ.